ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ರಿಂದ ಡ್ರಿಂಕ್ ಅಂಡ್ ಡ್ರೈವ್ ಸರಣಿ ಅಪಘಾತ ನಡೆದಿರತಕ್ಕಂಥ ಘಟನೆ. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ ಬಳಿ ನಿಂತಿದ್ದ ವೆಹಿಕಲ್ಗಳಿಗೆ ಬಂದು ಹಿಂದಿನಿಂದ ಗುದ್ದಿ ಸುಮಾರು 3 ಕಾರುಗಳನ್ನು ಜಖಂಗೊಳಿಸಿದ್ದಾರೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಅಂಡ್ ಡ್ರೈವ್ ನಟ ಮಯೂರ್ ಪಟೇಲ್ರಿಂದ ಸರಣಿ ಅಪಘಾತವಾಗಿದೆ. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ನಡೆದಿರತಕ್ಕಂಥ ಘಟನೆ. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರುಗಳಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ರು ಮಯೂರ್ ಪಟೇಲ್. ಅತಿ ವೇಗ ಮತ್ತು ಅಜಾಗರೂಕ ಚಾಲನೆ ಮಾಡಿ ಈ ರೀತಿ ಅಪಘಾತ ಮಾಡಿರೋದು. 2 ಸ್ವಿಫ್ಟ್ ಡಿಸೈರ್ ಮತ್ತೊಂದು ಸರ್ಕಾರಿ ಕಾರು ಕಂಪ್ಲೀಟ್ ಜಖಮಾಗ್ಬಿಟ್ಟಿದೆಯಂತೆ. ಆಮೇಲೆ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಕುಡಿದು ವಾಹನ ಚಾಲನೆ ಮಾಡಿರತಕ್ಕಂಥದ್ದು ಕೂಡ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಹಲಸೂರು ಸಂಚಾರಿ ಠಾಣೆ ಪ್ರಕರಣ ದಾಖಲಾಗಿದೆ ಠಾಣೆಯಲ್ಲಿ. ಎಲ್ರಿಗೂ ಏನು ರೂಲ್ಸು ಅದೇ ರೂಲ್ಸ್ ಮಾಡಬೇಕು ಅಷ್ಟೇ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಫಸ್ಟ್ ಟೈಮು 10,000 ಏನೋ ಫೈನ್ ಹಾಕ್ತಾರೆ, ಸೆಕೆಂಡ್ ಟೈಮ್ ಸಿಕ್ಕಾಕೊಂಡ್ರೆ DL ಕ್ಯಾನ್ಸಲ್ ಮಾಡ್ತಾರೆ. ಆ ಥರ ಮಾಡಬೇಕು. ಆಮೇಲೆ ಅಲ್ಲೇನು ಆ ವೆಹಿಕಲ್ಗಳಿಗೆ ಡ್ಯಾಮೇಜ್ ಆಗಿದೆ ಅದೆಲ್ಲವನ್ನು ಭರಿಸ್ಕೊಡ್ಬೇಕಷ್ಟೆ. ಫಸ್ಟ್ ಆಫ್ ಆಲ್ ಕುಡಿದು ವಾಹನ ಚಾಲನೆ ಮಾಡೋದೇ ಅತಿ ದೊಡ್ಡ ತಪ್ಪು. ಈಗ ಸಿಗಾಕೊಂಡ್ಮೇಲೆ ಏನು ಕ್ರಮ ತಗೋಬೇಕು. ಮದನ್ ಪಟೇಲ್ ಅವರ ಮಗ ಮಯೂರ್ ಪಟೇಲ್. ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಬೆಂಗಳೂರು ಬೆರಿಕಾಯ್ ನೀವು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ